ಈ ಮನೆಯಲ್ಲಿ ನಡುವಾರದಲ್ಲೇ ಒಬ್ಬರು ಹೊರ ಹೋಗುವ ಸಾಧ್ಯತೆ ಖಚಿತ. ವಾರದ ಟಾಸ್ಕ್ ಗೆಲ್ಲುವ ಒಬ್ಬ ಸದಸ್ಯ ಮಿಡ್ ವೀಕ್ ಎಲಿಮಿನೇಷನ್ ಇಂದ ಪಾರಾಗುತ್ತಾರೆ. ರಜತ್ ಹೆಚ್ಚು ಮರದ ತುಂಡುಗಳನ್ನು ನೆಟ್ ನಲ್ಲಿ ಹೊಂದಿರುವ ಸದಸ್ಯ ಟಾಸ್ಕ್ ನಿಂದ ಔಟ್ ಆಗುತ್ತಾರೆ. ಮಾತಾಡಿದ್ರಿ ಅಂತ ನಂಗೆ ಚೆನ್ನಾಗಿ ಗೊತ್ತಿತ್ತು. ಫಿನಾಲೆಗೆ ಹೋಗಬಾರ್ದು ಅಂತ ಭವ್ಯ ಹೆಸರು ತಗೋತೀರಾ, ನಾಮಿನೇಷನ್ ಇಂದ ಉಳಿಬೇಕು ಅಂತ ಭವ್ಯ ಜೊತೆಗೆ ಸೇರ್ಕೊಂಡು ಆಡ್ತೀರಾ. ನಿಯತ್ತಾಗಿ ಆಡಿದ್ನ ಸಮರ್ಥನೆ ಬೇಡ, ನಿನ್ ಮನ್ಸಿಗೆ ಗೊತ್ತು ಸಾಕು. ಹಾಯ್ ಹಲೋ ನಮಸ್ಕಾರ, ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶ್ವೇತಾ ಕಲಕಣಿ. ಫಿನಾಲಿಗೆ ದಿನಗಳು ಬಾಕಿ ಇರುವ ಸಂದರ್ಭದಲ್ಲಿ ಸ್ಪರ್ಧಿಗಳು ಎಲಿಮಿನೇಷನ್ ಗಂಡಾಂತರದಿಂದ ತಪ್ಪಿಸಿಕೊಳ್ಳಲು ಇನ್ನಿಲ್ಲದ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇದೆ ಎಂದಾಗ ಸ್ಪರ್ಧಿಗಳ ಬುಡ ಅಲ್ಲಾಡಲು ಶುರು ಮಾಡಿದೆ. ಹೀಗಾಗಿ ಈ ವಾರ ಹೇಗಾದ್ರೂ ಮಾಡಿ ಚೆನ್ನಾಗಿ ಆಟ ಆಡಿ ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಮೋಕ್ಷಿ ಭವ್ಯ ಜೊತೆ ಕೈ ಜೋಡಿಸಿ ರಜತ್ನ ಆಟದಿಂದ ಹೊರಗಿಟ್ಟು ಇಬ್ಬರೂ ಮನೆಯಲ್ಲಿ ಉಳಿಯುವ ಪ್ಲಾನ್ ಮಾಡ್ತಿದ್ದಾರೆ. ಇವರ ಪ್ಲಾನ್ಗೆ ರಜತ್ ಬಲಿಯಾಗಿ ಮಿಡ್ ವೀಕ್ ಎಲಿಮಿನೇಟ್ ಆಗಿ ಮನೆಗೆ ಹೋಗ್ತಾರಾ? ಒಂದು ಕಡೆ ಮೋಕ್ಷಿ ನಾಮಿನೇಷನ್ ಇಂದ ತಪ್ಪಿಸಿಕೊಳ್ಳಲು ಭವ್ಯ ಜೊತೆ ಸೇರಿ ಕುತಂತ್ರ ಮಾಡ್ತಿದ್ದಾಳೆ ಎಂದು ವಿಕ್ಕಿ ಗರಂ ಮಾತ್ರೆ ನ್ಯಾಯವಾಗಿ ಆಡ್ತಾ ಇದ್ದೀನಿ ಎಂದ ಮೋಕ್ಷಿಗೆ ರಜತ್ ನಂಬಿಕೆ ದ್ರೋಹಿ ಎಂದಿದ್ದಾರೆ. ಈ ವಾರ ರಜತ್ ವಿಕ್ಕಿ ಟಾರ್ಗೆಟ್ ಮೋಕ್ಷಿ ಆಗ್ತಾಳ? ಇದು ಮಾರಿ ಹಬ್ಬದ ಸೂಚನೆನಾ? ಬನ್ನಿ ಏನೇನಾಗ್ತಾ ಇದೆ ನೋಡೋಣ. ಬಿಗ್ ಬಾಸ್ ಮನೆಯಲ್ಲಿ ಹನುಮಂತು ಧನರಾಜನ ಬಿಟ್ರೆ ಮೋಕ್ಷಿನೇ ಇಂಡಿವಿಜುವಲ್ ಆಗಿ ಆಟ ಆಡ್ತಾ ಇದ್ದಾರೆ ಅಂತ ಹೇಳಿ ಹಲವು ಬಾರಿ ಕಿಚ್ಚ ಸುದೀಪ್ ಅವರ ಬಾಯಿಂದ ಕೂಡ ಬಂದಿದೆ ಮತ್ತು ಸ್ಪರ್ಧಿಗಳು ಕೂಡ ಅದನ್ನ ಒಪ್ಕೊಂಡಿದ್ದಾರೆ. ಮತ್ತೆ ಯಾರದೇ ತಪ್ಪು ಸರಿ ಏನೇ ಇದ್ರೂ ಅದನ್ನ ಪ್ರಾಮಾಣಿಕವಾಗಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ. ಅದರ ಬಗ್ಗೆ ಹೇಳುವಂತ ಧೈರ್ಯವನ್ನ ಮೋಕ್ಷಿ ಮಾಡ್ತಾ ಇರ್ತಾರೆ. ಇನ್ನು ಸ್ವಾಭಿಮಾನಕ್ಕೆ ಧಕ್ಕೆ ಬರುವಂತ ಆಟ ಮತ್ತೆ ಅಂತಹ ಕೆಲಸದಿಂದ ಮೋಕ್ಷಿ ಯಾವಾಗ್ಲೂ ಕೂಡ ದೂರ ಉಳಿಯೋದನ್ನ ನೀವು ನೋಡಿರ್ತೀರಾ. ಸೋತ್ರು ಪರವಾಗಿಲ್ಲ, ಮತ್ತೆ ಮನೆ ಹೋದ್ರೂ ಕೂಡ ಪರವಾಗಿಲ್ಲ, ಅಂತಹ ಕೆಲಸ ಅಂತಹ ಆಟವನ್ನ ನಾನು ಆಡೋದಿಲ್ಲ, ಇನ್ನೊಬ್ಬರಿಗೆ ಚೀಟ್ ಮಾಡೋ ಉದ್ದೇಶ ನಂದಲ್ಲ, ಚೀಟ್ ಮಾಡೋ ಹುಡುಗಿ ನಾನಲ್ಲ ಅಂತ ಹೇಳಿ ಹಲವು ಬಾರಿ ಮೋಕ್ಷಿ ಹೇಳ್ಕೊಂಡಿದ್ದಿದೆ. ಈ ವಿಚಾರ ಹಲವು ಬಾರಿ ಪ್ರೂವ್ ಆಗಿದೆ ಮತ್ತು ಸುದೀಪ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿ ಆಟನ ಆಟದ ತರ ನೋಡಿ, ಆಟನ ಆಟದ ತರ ಆಡಿ ಅಂತ ಹೇಳಿ ಮೋಕ್ಷಿಗೆ ಬುದ್ಧಿವಾದ ಹೇಳಿದ್ದು ಕೂಡ ಇದೆ. ಆದ್ರೆ ಈಗ ಫಿನಾಲಿಗೆ ದಿನಗಳು ಕೌಂಟ್ ಡೌನ್ ಶುರುವಾಗಿರೋ ಕಾರಣಕ್ಕಾಗಿ ಕೊನೆಯ ಹಂತದಲ್ಲಿ ಎಲ್ರಿಗೂ ಕೂಡ ಮನೆಯಲ್ಲಿ ಉಳ್ಕೊಳ್ಳುವಂತ ಆಸೆ ಹೆಚ್ಚಾಗೋದು ಕಾಮನ್. ಸೊ ಹೀಗಾಗಿ ಮೋಕ್ಷಿ ಸ್ಟ್ರಾಟಜಿಯನ್ನ ಮಾಡಲು ಭವ್ಯ ಜೊತೆಗೆ ಕೈ ಜೋಡಿಸಿದ್ರ ಗೊತ್ತಾಗ್ತಾ ಇಲ್ಲ. ಯಾಕೆ ಮಾತು ಅಂತಂದ್ರೆ, ಒಂದ್ ಕಾಲದಲ್ಲಿ ನೀವು ಗಮನಿಸಿರ್ಬೋದು, ಗುಂಪುಗಾರಿಕೆಯನ್ನ ಮಾಡಿ ಒಬ್ಬರನ್ನ ಟಾರ್ಗೆಟ್ ಮಾಡಿ ಮನೆಯಿಂದ ಹೊರ ಕಳಿಸೋ ಪ್ಲಾನ್ ನಡೀತಾ ಇದೆ ಎಂದು ತ್ರಿವಿಕ್ರಮ್ ವಿರುದ್ಧ ಗರಂ ಆಗಿದ್ದ ಮೋಕ್ಷಿ ಈಗ ಭವ್ಯ ಜೊತೆಗೆ ಸೇರ್ಕೊಂಡು ರಜತ್ನ ಟಾರ್ಗೆಟ್ ಮಾಡಿದ್ದು ಯಾಕೆ? ಮೋಕ್ಷಿ ಆಟಕ್ಕಾಗಿ ಬದಲಾದ್ಲ? ಯಾಕಿಂತಹ ಬದಲಾವಣೆ ಅನ್ನೋದು ಎಲ್ಲರ ಪ್ರಶ್ನೆಯಾಗಿದೆ. ಸೊ ಹಾಗಾದ್ರೆ ಏನೇನ್ ನಡೀತು ಬನ್ನಿ ನೋಡೋಣ. ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಇರೋ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಢವಢವ ಶುರುವಾಗಿದೆ. ಯಾಕೆ ಅಂತಂದ್ರೆ ಇಷ್ಟು ದಿನಗಳ ಕಾಲ ಬಿಗ್ ಬಾಸ್ ಮನೆಯಲ್ಲಿ ಅವರು ಇದ್ದಾರೆ, ಬಿಗ್ ಬಾಸ್ ಮನೆಯಲ್ಲಿ ಜೀವಿಸಿದ್ದಾರೆ. ಸೊ ಈಗ ಸಡನ್ ಆಗಿ ವಾರದ ನಡುವಿನಲ್ಲಿ ಅವರು ಮನೆಯಿಂದ ಎಕ್ಸಿಟ್ ಆಗ್ತಾರೆ ಅಂತ ಅಂದ್ರೆ ಎಲ್ಲರಿಗೂ ಕೂಡ ಕೊಂಚ ಢವಢವ ಇದ್ದಿದ್ದೆ. ಸೊ ಹೀಗಾಗಿ ಈ ವಾರ ಟಾಸ್ಕ್ ಗಳಲ್ಲಿ ವಿನ್ ಆದಂತ ಸದಸ್ಯರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ತಪ್ಪಿಸಿಕೊಳ್ಳಬಹುದು ಅಂತ ಹೇಳಿ ಬಿಗ್ ಬಾಸ್ ಎಂದಿರೋ ಕಾರಣಕ್ಕಾಗಿ ಎಲ್ಲರೂ ಕೂಡ ಆಟದ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸಿಕೊಂಡು ಸೊ ಹೀಗಾಗಿ ತಾವು ಮನೆಯಲ್ಲಿ ಉಳಿಯೋದಕ್ಕಾಗಿ ಇನ್ನೊಬ್ಬರನ್ನ ಮನೆಯಿಂದ ಹೊರ ಕಳಿಸುವ ಹೊಸ ಸಂಚನ್ನ ಮಾಡ್ತಾ ಇದ್ದಾರೆ. ಇವತ್ತಿನ ಪ್ರೋಮೋದಲ್ಲಿ ಕಂಡಂತೆ ಬಿಗ್ ಬಾಸ್ ಸರಣಿ ಟಾಸ್ಕ್ ಗಳನ್ನ ಆರಂಭ ಮಾಡಿದೆ. ಈ ಟಾಸ್ಕ್ ನಲ್ಲಿ ಹನುಮಂತು ಕ್ಯಾಪ್ಟನ್ ಆಗಿರೋ ಕಾರಣಕ್ಕಾಗಿ ಅವರೇ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಾರೆ. ಇನ್ನು ಬಿಗ್ ಬಾಸ್ ಕೊಟ್ಟಿರುವಂತಹ ಈ ಟಾಸ್ಕ್ ನಲ್ಲಿ ತ್ರಿವಿಕ್ರಮ್ ಮಂಜು ಆಟ ಆಡಿದ್ದನ್ನ ತೋರಿಸಿಲ್ಲ. ಒಂದು ವೇಳೆ ಇವರಿಬ್ರು ಬೇಗನೆ ಆಟದಿಂದ ಹೊರಗೊಳ್ಳುದ್ರ ಗೊತ್ತಾಗ್ತಿಲ್ಲ. ಆದ್ರೆ ಗೌತಮಿ, ರಜತ್, ಮೋಕ್ಷಿ ಮತ್ತೆ ಭವ್ಯ ಆಡೋದನ್ನ ನೀವು ಪ್ರೋಮೋದಲ್ಲಿ ನೋಡಿರ್ಬೋದು. ಈ ವಾರದ ಮೊದಲನೇ ಟಾಸ್ಕ್ ನೋಡ್ತಾ ಇದ್ರೇನೆ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂತಂದ್ರೆ ಕಾಲಿಗೆ ಎಣ್ಣೆನ ಹಚ್ಚಿಕೊಂಡು ಇಳಿಜಾರಿನ ಮೇಲೆ ಹತ್ತಿ ಮರದ ತುಂಡುಗಳನ್ನ ಜೋಡಿಸ್ತಾ ಇರುವಂತ ಸ್ಪರ್ಧಿಗಳನ್ನ ನೀವು ಪ್ರೋಮೋದಲ್ಲಿ ನೋಡ್ತಾ ಇದ್ದೀರಾ. ಸೊ ಹೀಗಾಗಿ ಕಾಲಿಗೆ ಎಣ್ಣೆಯನ್ನ ಹಚ್ಚಿಕೊಂಡು ಇಳಿಜಾರಿನ ಮೇಲೆ ಹತ್ತಿ ಆ ಮರದ ತುಂಡುಗಳನ್ನ ಜೋಡಿಸ್ತಾ ಇರೋದು ಇದೇನು ಸುಲಭದ ಕೆಲಸ ಅಲ್ಲ, ಸುಲಭದ ಆಟವೂ ಕೂಡ ಅಲ್ಲ. ತುಂಬಾ ಇಂಟ್ರೆಸ್ಟಿಂಗ್ ಆಗಿಯೇ ಬಿಗ್ ಬಾಸ್ ಈ ಒಂದು ಆಟವನ್ನ ಡಿಸೈನ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಆದ್ರೆ ಇಳಿಜಾರಿನ ಮೇಲೆ ಕಾಲಿಗೆ ಎಣ್ಣೆನ ಹಚ್ಚಿಕೊಂಡು ಅವರು ಹತ್ತುವಂತ ಸಂದರ್ಭದಲ್ಲಿ ಹಲವು ಸ್ಪರ್ಧಿಗಳು ಅಂದ್ರೆ ಆ ಇಳಿಜಾರಿನ ಮೇಲಿಂದ ಬಿದ್ದಿರೋದು ಕೂಡ ಇದೆ. ರಜತ್ ಆಗಿರ್ಬೋದು, ಭವ್ಯ, ಮೋಕ್ಷಿತಾ ಇವರೆಲ್ಲರೂ ಕೂಡ ಡೈ ಹೊಡೆದಿದ್ದಾರೆ, ಬಿದ್ದಿದ್ದಾರೆ. ಅದನ್ನ ನೀವು ನೋಡಿರ್ಬೋದು. ಇನ್ನು ಕೊನೆಯದಾಗಿ ಉಳಿದಿರುವಂತಹ ಮೋಕ್ಷಿ, ಭವ್ಯ, ರಜತ್ ಈ ಮೂವರಲ್ಲಿ ಅಂತಂದ್ರೆ ಈ ಆಟ ಆಡುವಂತಹ ಸಂದರ್ಭದಲ್ಲಿ ಸರಣಿಯಾಗಿ ಆಟಗಳು ಮುಂದುವರಿಯುವಂತಹ ಸಂದರ್ಭದಲ್ಲಿ ಕೊನೆಯದಾಗಿ ಮೋಕ್ಷಿ, ಭವ್ಯ, ರಜತ್ ಈ ಮೂವರು ಕೂಡ ಉಳಿದುಕೊಂಡಂಗೆ ಕಾಣಿಸ್ತಾ ಇದೆ. ಬಿಗ್ ಬಾಸ್ ಈ ಮೂವರಲ್ಲಿ ಒಬ್ಬರನ್ನ ಆಟದಿಂದ
ಹೊರಗಿಡಬೇಕು ಅಂತ ಹೇಳಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದೆ. ಸೊ ಅದುವೇ ಸದಸ್ಯರ ಭಾವಚಿತ್ರವಿರುವಂತ ಒಂದು ನೆಟ್ಟಿನ ಒಳಗಡೆ ಮರದ ತುಂಡುಗಳನ್ನ ಹಾಕಬೇಕು ಅಂತಂದ್ರೆ, ಸೊ ಯಾರ ಒಂದು ಭಾವಚಿತ್ರ ಇರುವಂತಹ ನೆಟ್ಟಿನ ಒಳಗಡೆ ಹೆಚ್ಚು ಮರದ ತುಂಡುಗಳು ಇರ್ತಾವ್ ನೋಡಿ, ಆ ಸದಸ್ಯ ಆ ಆಟದಿಂದ ಹೊರಗುಳಿತಾರೆ. ಸೊ ಹಾಗಾಗಿ ಕೊನೆಯದಾಗಿ ಇಬ್ರು ಉಳಿತಾರೆ ಆ ಆಟದಲ್ಲಿ. ಸೊ ಅವರ ನಡುವೆ ಫೈಟ್ ಇರುತ್ತೆ. ಸೊ ಈ ಒಂದು ಸಂದರ್ಭದಲ್ಲಿ ಏನ್ ಮಾಡ್ತಾರೆ ಅಂತಂದ್ರೆ, ಮೋಕ್ಷಿ ಮತ್ತೆ ಭವ್ಯ ಇಬ್ರು ಸೇರಿ ಮಾತಾಡ್ಕೊಂಡು ರಜತ್ನ ಟಾರ್ಗೆಟ್ ಮಾಡಿ ರಜತ್ನ ಆಟದಿಂದ ಹೊರಗಿಡುವಂತ ಒಂದು ಸಂಚನ್ನ ಹೂಡ್ತಾರೆ. ಸೊ ಈ ಸಂದರ್ಭದಲ್ಲಿ ಇವರಿಬ್ರು ಮಾತಾಡ್ಕೊಂಡು ಕೂತಿರೋದನ್ನ ಇಲ್ಲಿ ತ್ರಿವಿಕ್ರಮ್ ಮತ್ತೆ ರಜತ್ ಅವರು ನೋಡಿರ್ತಾರೆ ಏನೋ ಗೊತ್ತಿಲ್ಲ. ಯಾಕೆಂತಂದ್ರೆ ರಜತ್ ಅವ್ರು ಹೇಳ್ತಾರೆ, ನೀವಿಬ್ರು ಮಾತಾಡಿದ್ದನ್ನ ನಾನು ನೋಡಿದ್ದೀನಿ ಅಂತಾನು ಕೂಡ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ರಜತ್ ಅವರ ಭಾವಚಿತ್ರ ಇರುವಂತಹ ಆ ನೆಟ್ಟಿನ ಒಳಗಡೆ ಹೆಚ್ಚು ಮರದ ತುಂಡುಗಳನ್ನ ಇಲ್ಲಿ ಭವ್ಯ ಮತ್ತೆ ಮೋಕ್ಷಿ ಇಬ್ರು ಸೇರಿ ಹಾಕಿ ರಜತ್ನ ಆಟದಿಂದ ಹೊರಗಡೆ ಇಟ್ಟಿರುವ ಕಾರಣಕ್ಕಾಗಿ ಇಲ್ಲಿ ನೇರವಾಗಿ ಭವ್ಯಗಿಂತ ಹೆಚ್ಚಾಗಿ ಮೋಕ್ಷಿ ಮೇಲೆ ಇಲ್ಲಿ ರಜತ್ ಅವರು ಸಿಟ್ಟಾಗಿದ್ದಾರೆ. ಯಾಕೆಂತಂದ್ರೆ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಾಗಿನಿಂದಲೂ ಕೂಡ ಮೋಕ್ಷಿ ಮೇಲೆ ಒಂದು ರೀತಿಯಾದಂತಹ ರೆಸ್ಪೆಕ್ಟ್ ಇದೆ ರಜತ್ ಅವ್ರಿಗೆ. ಯಾಕೆಂತಂದ್ರೆ ಪ್ರಾಮಾಣಿಕವಾಗಿ ಆಟ ಆಡ್ತಾ ಇದ್ದಾರೆ, ಯಾರ ಜೊತೆಯೂ ಕೂಡ ಇವರು ಕೆಟ್ಟ ಒಪ್ಪಂದಗಳಿಗೆ ಇವರು ಒಪ್ಕೊಳ್ಳೋದಿಲ್ಲ. ಸೊ ಇವರೊಬ್ರು ಪ್ರಾಮಾಣಿಕ ಆಟಗಾರ್ತಿ ಅಂತ ಹೇಳಿ ರಜತ್ ಅವ್ರಿಗೆ ಮೋಕ್ಷಿ ಮೇಲೆ ಒಂದು ರೀತಿ ರೆಸ್ಪೆಕ್ಟ್ ಇದೆ. ಸೊ ಆದ್ರೆ ಇವತ್ತು ಮೋಕ್ಷಿ ಅವರ ನಡೆ ಮತ್ತೆ ಅವರ ಆಟದ ಶೈಲಿಯಿಂದಾಗಿ ಇಲ್ಲಿ ರಜತ್ ಅವ್ರಿಗೆ ಕೊಂಚ ಬೇಜಾರಾಗಿದೆ. ಸೊ ಆ ಸಂದರ್ಭದಲ್ಲಿ ಇಲ್ಲಿ ಮೋಕ್ಷಿ ಸಮರ್ಥನೆಗಳಿತಾರೆ. ನಾನು ನ್ಯಾಯವಾಗಿ ಆಡಿದ್ದೀನಿ ಅಂತ ಹೇಳ್ತಾರೆ. ನ್ಯಾಯವಾಗಿ ಆಡಿದ್ದೀನಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಳ್ಬೇಡ, ನೀನೇನ್ ಆಟ ಆಡಿದೆ ಅನ್ನೋದು ನನಗೆ ಗೊತ್ತು, ಅದನ್ನ ಒಂದ್ ಸ್ವಲ್ಪ ನೆನಪಿಸ್ಕೋ ಅಂತ ಹೇಳಿ ಅವ್ರ ಬಗ್ಗೆ ಮಾತಾಡ್ತಾರೆ. ಅಂತಂದ್ರೆ ಒಂದು ರೀತಿ ಮೋಕ್ಷಿ ರಜತ್ ಅವರ ನಂಬಿಕೆನ ದ್ರೋಹ ಮಾಡಿದ್ರು ಅನ್ನೋ ಲೆಕ್ಕದಲ್ಲಿ ಇಲ್ಲಿ ರಜತ್ ಅವರು ಮಾತಾಡಿದ್ದಾರೆ ಮತ್ತೆ ಬೇಸರವನ್ನಗೊಂಡಿದ್ದಾರೆ. ಯಾಕೆಂತಂದ್ರೆ ಈ ವಾರ ಏನು ಅಂತಂದ್ರೆ ಯಾರು ತುಂಬಾ ಚೆನ್ನಾಗಿ ಆಟವನ್ನ ಆಡಿ ವಿನ್ ಆಗ್ತಾರೆ ನೋಡಿ, ಅವರು ಈ ಮಿಡ್ ವೀಕ್ ಎಲಿಮಿನೇಷನ್ ಏನಿದೆ ಅಲ್ಲ, ಈ ರೌಂಡ್ ಇಂದ ಅವ್ರಿಗೆ ತಪ್ಪಿಸ್ಕೊಳ್ಳಿಕ್ಕೆ ಒಂದು ರೀತಿ ಅಸ್ತ್ರ ಇದ್ದಂಗೆ. ಸೊ ಹೀಗಾಗಿ ಎಲ್ಲರೂ ಕೂಡ ಆಟದಲ್ಲಿ ವಿನ್ ಆಗ್ಲೇಬೇಕು ಅನ್ನೋಂಥದ್ದು. ಸೊ ಅದರಲ್ಲೂ ಈಗ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಅಂತ ಹೇಳಿ ಗುರುತಿಸ್ಕೊಳ್ತಾ ಇರುವಂತಹ ರಜತ್ ಅವ್ರನ್ನ ಟಾರ್ಗೆಟ್ ಮಾಡಿ ಈ ಇಬ್ರು ಮಹಿಳಾ ಸ್ಪರ್ಧಿಗಳು ಅವರನ್ನೇ ಟಾರ್ಗೆಟ್ ಮಾಡಿ ಅವ್ರನ್ನ ಹೊರಗಿಟ್ಟಿರೋ ಕಾರಣಕ್ಕಾಗಿ ರಜತ್ ಅವ್ರಿಗೆ ಆಬ್ವಿಯಸ್ಲಿ ಸಿಟ್ಟು ಬಂದಿದೆ. ಅಂತಂದ್ರೆ ಈ ಕೊನೆಯ ಹಂತದಲ್ಲಿ ಈ ರೀತಿಯಾಗಿ ಮೋಕ್ಷಿಯವರು ಇಂತಹ ನಿರ್ಧಾರವನ್ನ ತೆಗೆದುಕೊಂಡು ಅವರನ್ನೇ ಹೊರಗಿಟ್ಟಿರೋ ಕಾರಣಕ್ಕಾಗಿ ಸೊ ಮೋಕ್ಷಿ ಮೇಲೆ ರಜತ್ ಅವರಿಗೆ ಸಿಟ್ಟಾಗಿದ್ದಾರೆ, ಅವರಿಗೆ ಸಿಟ್ಟು ಬಂದಿದೆ ಅಂತ ಹೇಳ್ಬೋದು. ಆದ್ರೆ ಇಲ್ಲಿ ತ್ರಿವಿಕ್ರಮ್ ಅವರು ಕೂಡ ಮೋಕ್ಷಿ ಮೇಲೆ ಸಿಟ್ಟು ಮಾಡ್ಕೊಂಡಿರೋದು ಕೂಡ ನೀವು ಪ್ರೋಮೋದಲ್ಲಿ ನೋಡಿರ್ಬೋದು. ಹಾಗಾದ್ರೆ ತ್ರಿವಿಕ್ರಮ್ ಮತ್ತೆ ಮೋಕ್ಷಿ ನಡುವೆ ಏನು ಕೂಡ ನಡೆದಿಲ್ಲ, ಯಾಕೆ ತ್ರಿವಿಕ್ರಮ್ ಮೋಕ್ಷಿ ಮೇಲೆ ಗರಂ ಆದ್ರು, ಅವ್ರ ವಿರುದ್ಧ ಅವ್ರು ಮಾತಾಡ್ತಾ ಇರೋದು ಯಾಕೆ ಅಂತ ಹೇಳಿ ಈ ಪ್ರಶ್ನೆ ಎದುರಾಗಬಹುದು. ಯಾಕೆ ಅಂತಂದ್ರೆ ನೀವು ಬಿಗ್ ಬಾಸ್ ನ ಆರಂಭದ ದಿನಗಳಲ್ಲಿ ನೀವು ಗಮನಿಸಿರ್ಬೋದು. ಅಂತಂದ್ರೆ ಈ ಮೋಕ್ಷಿ, ಗೌತಮಿ, ಮಂಜು ಇವ್ರು ಮೂವರು ಕೂಡ ಒಗ್ಗಟ್ಟಾಗಿರುವಂತಹ ಸಂದರ್ಭದಲ್ಲಿ ಮಂಜು ಅವರು ಹೇಳಿರ್ತಾರೆ, ಇವ್ರು 10 ವಾರಗೂ ಕೂಡ ಉಳ್ಕೊಳ್ಳಂಗಿಲ್ಲ ಅಂತ ಹೇಳಿ ತ್ರಿವಿಕ್ರಮ್ ನನ್ ಮುಂದೆ ಹೇಳಿದ್ರು ನಿನ್ ಬಗ್ಗೆ ಅಂತ ಹೇಳಿ ಮೋಕ್ಷಿ ಮುಂದೆ ಅವರು ಫಿಟ್ಟಿಂಗ್ ಇಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಅದಕ್ಕೆ ರೊಚ್ಚಿಗೆದ್ದಿರುವಂತಹ ಮೋಕ್ಷಿ ಅವರು ಎಲ್ಲರೂ ಕೂಡ ಅಂದ್ರೆ ಮಾತಾಡಿಕೊಂಡು ಟಾರ್ಗೆಟ್ ಮಾಡಿ ಒಬ್ಬರನ್ನ ಮನೆಯಿಂದ ಹೊರ ಕಳಿಸೋ ಪ್ಲಾನ್ ನಡೀತಾ ಇದೆ ಮನೆಯಲ್ಲಿ. ಅದಕ್ಕೆ ತ್ರಿವಿಕ್ರಮ್ ಅವರೇ ಬಾಸ್ ಆಗಿದ್ದಾರೆ, ಎಲ್ಲರೂ ಕೂಡ ಅವ್ರನ್ನ ಮಾತು ಕೇಳ್ಕೊಂಡು ಎಲ್ಲರೂ ಟಾರ್ಗೆಟ್ ಮಾಡಿ ಮನೆಯಿಂದ ಹೊರ ಕಳಿಸ್ತಾ ಇದ್ದಾರೆ ಅಂತ ಹೇಳಿ ಒಂದಿಷ್ಟು ಗರಂ ಆಗಿದ್ರು. ಮತ್ತೆ ಎಲ್ಲರ ಮೇಲೂ ಕೂಡ ಹರಿಹಾಯ್ದಿದ್ರು, ಪ್ರಾಮಾಣಿಕವಾಗಿ ಆಟ ಆಡಬೇಕು ಅಂತ ಹೇಳಿ ಒಂದಿಷ್ಟು ಭಾಷಣವನ್ನು ಕೂಡ ಕೊಟ್ಟಿದ್ರು. ಸೊ ಹೀಗಾಗಿ ಮತ್ತೆ ಅದರಂತೆಯೇ ಇಲ್ಲಿವರೆಗೂ ಕೂಡ ನಡೆದಿದ್ದಾರೆ, ಯಾಕಿಲ್ಲ ಅಂತ ಹೇಳೋದು. ಆದ್ರೆ ಏನ್ ಮಾಡ್ತೀರಾ, ಈಗ ಬಿಗ್ ಬಾಸ್ ಕಾರ್ಯಕ್ರಮ ಕೊನೆಯ ಹಂತದಲ್ಲಿ ಇರುವಂತಹ ಸಂದರ್ಭದಲ್ಲಿ ಎಲ್ರಿಗೂ ಕೂಡ ಕೊನೆಯ ಹಂತದಲ್ಲಿ ಕೂಡ ನಾವು ಇರಬೇಕು, ಫಿನಾಲೆಗೆ ಹೋಗ್ಲೇಬೇಕು ಅನ್ನೋ ಒಂದು ಮಹದಾಸೆ ಎಲ್ಲ ಸ್ಪರ್ಧಿಗಳಿಗೂ ಕೂಡ ಇದೆ. ಅಂತಂದ್ರೆ ಇಲ್ಲಿವರೆಗೂ ಕೂಡ ಇದ್ದಾರೆ. ಸೊ ಇನ್ನು ಫಿನಾಲೆಗೆ ಹೋಗ್ಲಿಲ್ಲ ಅಂತಂದ್ರೆ ಆ ಒಂದು ಗಿಲ್ಟ್ ಅಂತೂ ಎಲ್ರಿಗೂ ಕೂಡ ಇರುತ್ತೆ. ಸೊ ಹೀಗಾಗಿ ಮೋಕ್ಷಿ ಕೂಡ ತಮ್ಮ ಆಟದ ರೀತಿನ ಚೇಂಜ್ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಏನಾಗುತ್ತೋ ಏನ್ ಬಿಡುತ್ತೋ ಗೊತ್ತಿಲ್ಲ. ಪ್ರಾಮಾಣಿಕತೆ, ಸ್ವಾಭಿಮಾನ ಇದೆಲ್ಲವೂ ಕೂಡ ಮನೆಗೆ ಹೋದ ನಂತರ ಅದನ್ನೆಲ್ಲ ಮುಂದುವರಿಸೋಣ. ಬಟ್ ಈಗ ಸದ್ಯಕ್ಕೆ ಆಟವನ್ನು ಆಡ್ಲೇಬೇಕು, ಗೆಲ್ಲಲೇಬೇಕು ಅಂತ ಹೇಳಿ ಅವರು ಕೂಡ ತೊಡೆ ತಟ್ಟಿ ನಿಂತಂಗೆ ಕಾಣಿಸ್ತಾ ಇದೆ. ನೋಡೋಣ ಮೋಕ್ಷಿಯವರ ಆಟ ಇನ್ನು ಯಾವ ರೀತಿ ತಿರುವನ್ನ ತೆಗೆದುಕೊಳ್ಳುತ್ತೆ. ಅದರ ಜೊತೆಗೆ ಮೋಕ್ಷಿಯವರ ಈ ಸಡನ್ ನಿರ್ಧಾರಕ್ಕಾಗಿ ರಜತ್ ಮತ್ತೆ ತ್ರಿವಿಕ್ರಮ್ ಇಬ್ರು ಕೂಡ ಸಿಟ್ಟು ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ. ಅದರಲ್ಲೂ ತ್ರಿವಿಕ್ರಮ್ ಮೋಕ್ಷಿತಾಗೆ ಫಿನಾಲೆ ವೀಕಿಗೆ ಹೋಗೋಕೆ ನಿಮಗೆ ಅರ್ಹತೆ ಇಲ್ಲ ಅಂತ ಹೇಳಿ ಭವ್ಯನ ಆಟದಿಂದ ಹೊರಗಿಟ್ರಿ. ಈಗ ಅವ್ರ ಜೊತೆ ಸೇರ್ಕೊಂಡು ನಾಮಿನೇಷನ್ ಇಂದ ಉಳ್ಕೊಳ್ಳಕ್ಕೆ ಅವ್ರ ಜೊತೆ ಸೇರ್ಕೊಂಡು ನೀವು ಸ್ಟ್ರಾಟರ್ಜಿಯನ್ನ ಮಾಡ್ತಿದ್ರಲ್ಲ, ನಿಮ್ ಬಗ್ಗೆ ನೀವೇ ಅರ್ಥ ಮಾಡ್ಕೊಳ್ಳಿ ನೀವೇನು ಅಂತ ಹೇಳಿ ಮೋಕ್ಷಿಗೆ ಅವರು ಹೀಯಾಳಿಸಿ ಮಾತಾಡಿದ್ದಾರೆ. ಸೊ ಇದೆಲ್ಲವನ್ನ ಗಮನಿಸ್ತಾ ಇದ್ರೆ ತ್ರಿವಿಕ್ರಮ್ ಮತ್ತೆ ರಜತ್ ಅವರ ನೇರವಾದಂತಹ ಟಾರ್ಗೆಟ್ ಮೋಕ್ಷಿ ಆಗಿದ್ದಾಳೆ ಅಂತ ಅನಿಸ್ತಾ ಇದೆ. ನೋಡೋಣ ಆಟ ಯಾವ ರೀತಿ ದಿಕ್ಕನ್ನ ಪಡೆದುಕೊಳ್ಳುತ್ತೆ. ಯಾಕೆಂತಂದ್ರೆ ಮೋಕ್ಷಿ ಯಾವಾಗ್ಲೂ ಕೂಡ ನೇರವಾಗಿ ಮಾತಾಡ್ತಾರೆ, ಇದ್ದದನ್ನ ಇದ್ಕಿದ್ದಂಗೆ ಹೇಳ್ತಾರೆ. ಸೊ ಹೀಗಾಗಿ ಮೋಕ್ಷಿನೇ ಟಾರ್ಗೆಟ್ ಆಗ್ಬಿಟ್ರೆ ಒಂದಿಷ್ಟು ಫೈಟ್ ಅಂತೂ ಇದ್ದೇ ಇರುತ್ತೆ. ಯಾಕಂತಂದ್ರೆ ಚೈತ್ರ ಮನೆಯಿಂದ ಹೊರಗಡೆ ಹೋಗಿರೋ ಕಾರಣಕ್ಕಾಗಿ ಮನೆ ಸಪ್ಪೆಯಿಂದ ಇರಬಾರ್ದು. ಸೊ ಹೀಗಾಗಿ ಮೋಕ್ಷಿ ಟಾರ್ಗೆಟ್ ಆದ್ರೆ ಮೋಕ್ಷಿ ಮಾತ್ರ ತುಂಬಾ ಚೆನ್ನಾಗಿ ಫೈಟ್ ಎಲ್ರಿಗೂ ಕೂಡ ಸರಿಯಾಗಿ ಉತ್ತರಗಳನ್ನು ಕೂಡ ಕೊಡ್ತಾರೆ, ಅಂದ್ರೆ ನೇರವಾಗಿ ಮಾತಾಡ್ತಾರೆ. ನೋಡೋಣ ಈ ವಾರ ಹೇಗಿರುತ್ತೆ ಅಂತ ಹೇಳಿ. ಒಂದು ರೀತಿ ಮಾರಿ ಹಬ್ಬದ ಸೂಚನೆಗಳು ಎದ್ದು
ಎದ್ದು ಕಾಣಿಸ್ತಾ ಇವೆ. ಅದರಂತೆ ಮಾರಿ ಹಬ್ಬ ಆಗುತ್ತಾ ಅಥವಾ ಮತ್ತೆ ಸ್ಲೋ ಆಗಿ ಮತ್ತೆ ಮೊದಲಿನಂಗೆನೆ ಸಪ್ಪೆ ಸಪ್ಪೆ ತರ ಓಡುತ್ತಾ ನೋಡೋಣ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ. ನಮಸ್ಕಾರ.